ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 25ನೇ ಪ್ರಶ್ನೆ, ಫ್ರೆಂಚ್ ಮಹಾಕ್ರಾಂತಿಗೆ ಆರ್ಥಿಕ ಅಂಶಗಳು ಹೇಗೆ ಕಾರಣವಾದವು ಅಂತ ಕೇಳಿದ್ದಾರೆ. ಫ್ರೆಂಚ್ ಮಹಾಕ್ರಾಂತಿ. ಫ್ರಾನ್ಸ್ ಒಂದು ಕೃಷಿ ಪ್ರಧಾನವಾದ ರಾಷ್ಟ್ರವಾಗಿತ್ತು. ಓಕೆ, ಕೃಷಿ ಪದ್ಧತಿಗಳಲ್ಲಿ ಪ್ರಗತಿಯ ಹೊರತಾಗಿಯೂ ಕೂಡ ಉತ್ಪಾದನೆ ಅತ್ಯಂತ ಕಡಿಮೆ ಆಗಿತ್ತು ಮಕ್ಕಳೇ. ರೈತರು ಅತಿ ಹೆಚ್ಚು ತೊಂದರೆಗೆ ಒಳಗಾಗಿದ್ದರು. ಓಕೆನಾ, ರೈತರು ಹೆಚ್ಚು ತೊಂದರೆಗೆ ಒಳಗಾಗಿದ್ದರು. ಬರಗಾಲಗಳು ಕೂಡ ಸಾಮಾನ್ಯವಾಗಿದ್ದವು. ಆಹಾರಕ್ಕಾಗಿ ಕೂಡ ಅಲ್ಲಿ ದಂಗೆಗಳು ನಡೀತಾ ಇದ್ವು. ಬರಗಾಲ ಅಂತಂದ್ರೆ ಬರ ಪರಿಸ್ಥಿತಿ, ಆಹಾರದ ಕೊರತೆ ಉಂಟಾಗತ್ತೆ ಅಲ್ವಾ. ಸೊ ಇದರಿಂದಾಗಿ ದಂಗೆಗಳು ನಡೀತಾ ಇದ್ವು. ಕೈಗಾರಿಕೆಗಳು ವೃತ್ತಿ ಸಂಘಗಳ ನಿಯಂತ್ರಣದಲ್ಲಿ ಇರ್ತಾ ಇದ್ವು ಮಕ್ಕಳೇ. ಆಂತರಿಕ ಕಲಹ ಮತ್ತು ಅಧಿಕಾರಿಗಳ ಹಸ್ತಕ್ಷೇಪದಿಂದ, ಅತಿಯಾದ ಹಸ್ತಕ್ಷೇಪದಿಂದಾಗಿ ಕೈಗಾರಿಕಾ ಬೆಳವಣಿಗೆ ಕೂಡ ಕುಂಠಿತಗೊಂಡಿತ್ತು. ಉತ್ಪಾದನೆಯು ಅತ್ಯಂತ ಕೆಳಮಟ್ಟದಲ್ಲಿ ಇತ್ತು. ಈ ಎಲ್ಲ ಆಂತರಿಕ ಕಲಹ ಮತ್ತು ಅಧಿಕಾರಿಗಳ ಮಧ್ಯಪ್ರವೇಶದಿಂದಾಗಿ ಉತ್ಪಾದನೆ ಅತ್ಯಂತ ಕೆಳಮಟ್ಟದಲ್ಲಿತ್ತು. ಸೊ ಈ ಎಲ್ಲ ಆರ್ಥಿಕ ಪರಿಸ್ಥಿತಿಯು ಫ್ರೆಂಚ್ ಮಹಾಕ್ರಾಂತಿಗೆ ಒಂದು ಕಾರಣ ಆಗುತ್ತೆ. ಓಕೆ, ಥ್ಯಾಂಕ್ ಯು.